ಅದರಿಂದ ಮರಿ ಬಂದರೆ ನಾವು ಹೋದ ಮರಿ ಬಂದರೆ ಒಂದು 3 ರಿಂದ 4 ತಿಂಗಳು ಅದನ್ನ ಮೇಂಟೈನ್ ಮಾಡಿ ಮಾರ್ಕೆಟಿಗೆ ಕೊಡ್ತೀವಿ. ಮದರ್ ಗೋಡ್ಸೆ ಅಥವಾ ಹೆಣ್ಮರಿ ಏನಾದರೂ ಹೇಳಿದ್ರೆ ಅದನ್ನ ನಾವೇ ಅದನ್ನ ರೇರಿಂಗ್ ಮಾಡಿಕೊಂಡು ಇಲ್ಲೇ ಎಲ್ಲ ಮೇವು ಅದು ಇದೆಲ್ಲ ಯೂಸ್ ಮಾಡಿಕೊಂಡು ಅದನ್ನು ಇದನ್ನು ಮಾಡ್ತೀವಿ ಸರ್. ನಾವೇ ಇಟ್ಕೋತೀವಿ ಅದನ್ನು. ಮತ್ತು ಅದೇ ಥರ ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸರ್. ನಮ್ಮದು ನಾವು ಇವಾಗ ಲೋಕಲ್ ಮಾರ್ಕೆಟಿಗೆ ಬಿಟ್ಟರೆ ನಮಗೆ ATM ಥರ ಸರ್ ಅದು. ಆಗಲಿ ನೀವು ಅಂದಂಗೆ ಕ್ಯಾಶ್ ನಮ್ಮ ಜೇಬಲ್ಲಿ ಇದ್ದಂಗೆ ನಾವು ನಮಗೆ ಸ್ವಲ್ಪ ಒಂದು 500 ಹೆಚ್ಚಿಗೆ ಆಗಲಿ 500 ಕಡಿಮೆ ಆಗಲಿ ಬೇಗನೆ ಮಾರ್ಬಿಡ್ತದೆ. ಇವಾಗ ಅದು ಜಮ್ನಾಪಾರಿ ಸೋಜತ್ತು ಅವೆಲ್ಲ ಸಿಗುತ್ತೆ ಸರ್ ಇಲ್ಲಿ. ಅದು ಸಣ್ಣ ಒಂದು 3 ತಿಂಗಳ ಮರಿಗೆ ಒಂದು 10,000 ಅಂತಾರೆ ಅವರು. ಅದಕ್ಕೆ ಅದನ್ನು ಒಂದು ಚೆನ್ನಾಗಿರೋ ಒಂದು ಗಂಡು ಮರಿನ ತಂದು ನಾವು ಒಂದು ಬೀಜದ ಇದ್ರ ಹೋದ ಥರ ಒಂದು ಮೇಂಟೈನ್ ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಅದು ಮದರ್ ಗೋಡ್ಸ್ ಎಲ್ಲ ಜವಾರಿ, ಒಂದು ಗಂಡು ಮೇಕೆ ಸೋಜತ್ವ ಅದು ಜಮ್ನಾಪಾರಿ ಒಂದು ತರಬೇಕಂತ ಪ್ಲ್ಯಾನಿಂಗ್ ಇದೆ ಸರ್. ಆಮೇಲೆ ನಮ್ಗೆ ಅದೇ ಬ್ರೀಡ್ ಯಾಕೆ ಬೇಕಂತಂದರೆ ನಮ್ಗೆ ಲೋಕಲ್ ಮಾರ್ಕೆಟಿಗೆ ಅದು ಸೆಟ್ ಆಗುತ್ತೆ ಸರ್, ಬೇಗನೆ ಸೋಲ್ಡ್ ಆಗುತ್ತೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ಹೆಸರು ಪ್ರತಾಪ್ ಅಂಬಣ್ಣ ಬೋಪಣ್ಣವ್ರು ಅಂತೇಳಿ. ನಮ್ಮದು ಸವದತ್ತಿ ತಾಲೂಕು ಶಿಂಗಾರಕೊಪ್ಪ ಅಂತಪ್ಪ ನಮ್ಮ ತಂದೆಯವರು ಊರು. ನಾವು ಇಲ್ಲಿ ಬಂದು 20 ವರ್ಷ ಆಯಿತು. ಇದು ನಮ್ಮ ತಾಯಿಯವರ ಆಸ್ತಿ. ನಮ್ಮದು ಸ್ಕೂಲು ತರಗತಿ ಎಲ್ಲ ಇಲ್ಲೇ ಗೋಕಾಕಲ್ಲಿ ಆಗಿರೋದು. PUC ವಿದ್ಯಾಭ್ಯಾಸ ಬಂದ್ಬಿಟ್ಟು ಇಲ್ಲಿ JSS ಕಾಲೇಜ್ ಗೋಕಾಕಲ್ಲಿ. ತದನಂತರ PUC ಮುಗಿಸಿ ತದನಂತರ ನಾವು ಡಿಪ್ಲೊಮಾ ಅಗ್ರಿಕಲ್ಚರ್ಗೆ ಸೇರಿದ್ವಿ. 2013 ಪಾಸ್ಔಟ್ ನಮ್ಮದು ಧಾರವಾಡ ಯೂನಿವರ್ಸಿಟಿಯಲ್ಲಿ. ತದನಂತರ ನಾವು ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಆಗಿ ನೇಚರ್ ಕೇರ್ ಫರ್ಟಿಲೈಸರ್ಸ್ ಅಂತ ಅಲ್ಲಿ ವರ್ಕ್ ಮಾಡ್ತಿದ್ವಿ. ಅದಾದ ನಂತರ ಕೋರಮಂಡಲಲ್ಲಿ ವರ್ಕ್ ಮಾಡಿದ್ವಿ. ಆಮೇಲೆ AD ಪ್ಯಾರಿಯಲ್ಲಿ ವರ್ಕ್ ಮಾಡಿದ್ವಿ. ಅದಾದ ನಂತರ ಸ್ವಲ್ಪ ಬೇರೆ ಕಂಪ್ನಿಯಲ್ಲೆಲ್ಲ ಬೇಡ ಅಂಥೇಳಿ ನಮ್ಮ ಸ್ವಂತ ಜಮೀನಲ್ಲಿ ನಮ್ಮ ತಾಯಿಯವರ ಆಸ್ತಿ ಇದ್ದಿದ್ದರಿಂದ ಸ್ವಂತ ಜಮೀನಲ್ಲಿ ಏನಾದ್ರು ಉದ್ಯೋಗ ಮಾಡೋಣ ಅಂಥೇಳಿ ಕೃಷಿಗೆ ಬಂದ್ವಿ. ಕೃಷಿಗೆ ಬಂದ ತಕ್ಷಣ ಕೃಷಿಯಲ್ಲಿ ಯಾವುದು ಚಾಯ್ಸ್ ಮಾಡ್ಕೋಬೇಕಂತ ಸ್ವಲ್ಪ ಗೊಂದಲಮಯ ಇದ್ದಾಗ ನಮ್ಮ ತಾಯಿಯವರ ತಮ್ಮ ಮಾಮಾರಿದ್ದಾರೆ. ಅವರೆಲ್ಲ ಸ್ವಲ್ಪ ಹಸು ಎಮ್ಮೆ ಹೋರಿ ಎಲ್ಲ ಸಾಕ್ತಿದ್ರು. ಅವರಿಂದ ಪ್ರೇರೇಪಣೆಯಾಗಿ ನಾವು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಪ್ರೆಸೆಂಟ್ಲಿ ಮುರ್ರಾ ಆಮೇಲೆ ಜಾಫ್ರಾಬಾದಿ ಜವಾರಿ ಎಲ್ಲ ಎಮ್ಮೆ ಇದೆ. ಪ್ರೆಸೆಂಟ್ಲಿ ಒಂದು 7 ರಿಂದ 8 ಎಮ್ಮೆ ಆಗುತ್ತೆ ಇವಾಗ. ಆಮೇಲೆ ಆಡು ಇದೆ. ಫಸ್ಟ್ ಸ್ಟಾರ್ಟ್ ಮಾಡಿ ಹೈನುಗಾರಿಕೆಗಿಂತ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ದೇ ಆಡು ಮತ್ತು ಕುರಿ ಸಾಕಾಣಿಕೆ ಮಾಡಿದ್ವಿ. ಅದನ್ನು ಕ್ರಮೇಣವಾಗಿ ವಿಸ್ತರಿಸಬೇಕಂತ ಪ್ಲ್ಯಾನ್ ಇದೆ. ಯಾವಾಗ ಈ ಪ್ರೆಸೆಂಟ್ಲಿ ನಮ್ಮದು ಹೈನುಗಾರಿಕೆಯಲ್ಲಿ ತೊಡಗಿದ್ದೀವಿ. ಇನ್ನು ಅದನ್ನು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಮಾಡಬೇಕಂತ ಪ್ಲ್ಯಾನ್ ಇದೆ. ಅದಕ್ಕೆ ಬಂದುಬಿಟ್ಟು ಒಂದು 2 ಎಕರೆಯಲ್ಲಿ ಎಲ್ಲ ಮೇವಿನ ಬೆಳೆ ಮಾಡಿದ್ದೀವಿ. ಮೇವಿನ ಬೆಳೆಯಲ್ಲಿ ನೇಪೇರ್ ಹಾಕಿದ್ದೀವಿ. ಒಂದು 5 ಥರ ವೆರೈಟಿ ನೇಪೇರ್ ಇದೆ. ಆಮೇಲೆ ಸೋರ್ಗಮಲ್ಲಿ ಒಂದು 2 ಥರ ಸೋರ್ಗಮ್ ಇದೆ, COPS 29 31 ಅಂತ. ಆಮೇಲೆ ಸ್ವೀಟ್ ಸೋರ್ಗಮ್ ಒಂದೇ ಸಿಂಗಲ್ ಕಟಿಂಗ್ ಅದು. ಆಮೇಲೆ ಅದ್ರ ಜೊತೆಗೆ ಮೇವಿನ ಮರಗಳಾದಂಥ ಮರ ಚೊಗಚಿ, ಆಮೇಲೆ ಸೂಬಬಲು, ಆಮೇಲೆ ಸಣ್ಣ ಚೊಗಚಿ ಜವಾರಿ ಚೊಗಚಿನೂ ಇದೆ. ಅದ್ರ ಜೊತೆಗೆ ಸ್ವಲ್ಪ ದಶರಥ ಕಡ್ಡಿ ಅಂತ ಬೇಲಿ ಮೆಂತೆನೂ ಅಂತಾರೆ, ಹೆಡ್ಸ್ ಲೂಸರ್ನು. ಆಮೇಲೆ ಕುದುರೆ ಮೆಂತೆ ಇದೆ. ಮತ್ತು 5 ಥರ ನೇಪೇರಲ್ಲಿ ನಮ್ಮದು ಮೇನ್ ಕ್ರಾಪ್ ಆಗಿ ಸೂಪರ್ ನೇಪೇರ್ ಇದೆ. ನಾವು ಅದನ್ನ ತೆಲಂಗಾಣ ಯೂನಿವರ್ಸಿಟಿಯಿಂದ ಕಲೆಕ್ಟ್ ಮಾಡ್ಕೊಂಡಿರೋದು. ಅದು ಬಂದುಬಿಟ್ಟು ಸೂಪರ್ ನೇಪೇರ್ ಅಂತ ತಳಿ, ಥೈಲ್ಯಾಂಡ್ ವೆರೈಟಿ. ಅದರಲ್ಲಿ ನಿಮಗೆ 18% ಪ್ರೋಟೀನ್ ಸಿಗುತ್ತಂತ ಹೇಳ್ತಾರೆ. ಈಗ ನಾವು ಅದು ಒಂದು 13 to 35 ಗುಂಟಲ್ಲಿ ಸೂಪರ್ ನೇಪೇರ್ ಇದೆ. ಅದ್ರ ಜೊತೆಗೆ ನಾವು ಇನ್ನೂ 4 ಥರ ವೆರೈಟಿ ಇದೆ, ಆಸ್ಟ್ರೇಲಿಯನ್ ರೆಡ್ ನೇಪೇರ್ ಅಂತ. ಅದು ಬಂದುಬಿಟ್ಟು ನಿಮಗೆ 16% ಪ್ರೋಟೀನ್ ಸಿಗುತ್ತೆ. ಅದ್ರ ಜೊತೆಗೆ ಒಂದು DHN 6 ಅಂತ ವೆರೈಟಿ ಇದೆ, ಧಾರವಾಡ ಹೈಬ್ರಿಡ್ ನೇಪಿಯರು. ಆಮೇಲೆ ಅದ್ರ ಜೊತೆಗೆ APBN 10 ಅಂತ, ಆಂಧ್ರ ಪ್ರದೇಶ್ ಬಾಜ್ರಾ ನೇಪಿಯರ್ ಅಂತ. ಅದ್ರ ಜೊತೆಗೆ ಇನ್ನೊಂದು ಕೊಯ್ಮುತ್ತೂರು 6 ಅಂತ ವೆರೈಟಿ ಇದೆ. ಅವೆಲ್ಲ ನೇಪಿಯರಲ್ಲ. ಆದರೆ ಸೋರ್ಗಮಲ್ಲಿ COPS 29 COPS 31 ಅಂತ 2 ವೆರೈಟಿ ಇದೆ. ಅವೆಲ್ಲ ಮಲ್ಟಿ ಕಟ್ಟಿಂಗು. ಒಂದು 2 ವರ್ಷದವರೆಗೂ ಕುಳೆ ಬರುತ್ತದು, ಮೇವು ತೆಗಿತಾ ಇರ್ಬೋದು ಅದೇ ಥರ. ಅದ್ರ ಜೊತೆಗೆ ನೀವು ನೋಡ್ತಾ ಇರೋದು ಇಲ್ಲಿ ಇದು ವೆಟರ್ನರಿ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರೋದು ಕೌಪಿ ಇದೆ, ಇದು ಅಲಸಂಬೆ, ಮೇವಿನ ಅಲಸಂಬೆ ಬಂದಿದೆ. ಆಮೇಲೆ ಅದ್ರ ಜೊತೆಗೆ ಮೆಕ್ಕೆಜೋಳ ಹಾಕಿದ್ದೀವಿ, ಅದ್ರ ಜೊತೆಗೆ ಜೋಳನೂ ಇದೆ. ಇವೆಲ್ಲ ಸಿಂಗಲ್ ಕಟ್ಟಿಂಗ್ ಆಗುತ್ತೆ. ಆಮೇಲೆ ಇದ್ರ ಜೊತೆಗೆ ನಮ್ಮದು ಮೇವಿನ ಬೆಳೆಯಲ್ಲಿ ಪ್ಲೇಸಿಂಗ್ ಖಾಲಿ ಉಳಿಯೋದ್ರಿಂದ ನಾವು ತೆಂಗು ನೆಟ್ಟಿದ್ದೀವಿ. ತೆಂಗಿನ ಸೆಂಟ್ರಲ್ಲಿ ಒಂದೊಂದು ಪೇರಲ ಇದೆ. ಆಮೇಲೆ ನಾವು ಮನೆ ಯೂಸ್ ಸಲುವಾಗಿ ಸ್ವಲ್ಪ ಬಾಳೆನೂ ಹಾಕಿದ್ದೀವಿ. ಇದು ಪೇರಲ ಬಂದುಬಿಟ್ಟು ಲಕ್ನೌನ್ 49 ವೆರೈಟಿ. ಇದೊಂದು ವರ್ಷದ ಗಿಡ ಇದೆ ಇವಾಗ. ಇದು ತೆಂಗು ಬಂದುಬಿಟ್ಟು ಒಂದು 2 ರಿಂದ 2.5 ವರ್ಷದ ಗಿಡ. ಇದೆಲ್ಲ ನಮ್ಮದು ಪ್ಲಾಟೆಲ್ಲ ನೀರಾವರಿ ಇದೆ. ಆಮೇಲೆ ಬದುಗೆಲ್ಲ ಏನು ಮಾಡಿದ್ವಿ, ಜವಾರಿ ಚೊಗಚಿ ಹಾಕಿದ್ವಿ. ಆಮೇಲೆ ನಮ್ಮ ತಂದೆಯವರು ಮೊದಲನೇ ಸಾಗುವಳಿ ಎಲ್ಲ ನೆಟ್ಟಿದ್ರು, ಬದುಗೆಲ್ಲ ಸಾಗುವಳಿ ನೆಟ್ಟಿದ್ರು.
ಒಂದು 35-40 ಸಾಗುವಾನಿ ಗಿಡ ಆಗುತ್ತೆ. ಆಮೇಲೆ ಇವಾಗ ನಾವು ಇದನ್ನೆಲ್ಲ ತೆಂಗು ಪ್ಲಾಂಟೇಷನ್ ಮಾಡಿ ಇದನ್ನ ಇದರಲ್ಲಿ ಮೇನ್ ಬೆಳೆ ಮಾಡ್ಕೊತಾ ಇದ್ದೀವಿ. ಆಮೇಲೆ ನಿಮಗೆ ಅದು ಸೂಪರ್ ನೇಪಿಯರ್ ಅನ್ನೋದು ಥೈಲ್ಯಾಂಡ್ ವೆರೈಟಿ ಸರ್. ಆಮೇಲೆ ನೇಪಿಯರಲ್ಲಿ ಅದು ರೆಡ್ ನೇವ್ ನೋಡಿದ್ರಿ ನೀವು ಆಗಲೇ, ಅದು ಬಂದುಬಿಟ್ಟು ಸ್ವಲ್ಪ ಸ್ಪೆಷಲ್ ವೆರೈಟಿ ಇದೆ, ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ. ಸ್ವಲ್ಪ ಈ ಮನುಷ್ಯರು ಯೂಸ್ ಮಾಡ್ತಾರಲ್ಲ ಬೀಟ್ರೂಟ್ ಥರ, ಅದು ಎಲ್ಲೇ ತುದಿವರೆಗೂ ರೆಡ್ ಬರುತ್ತೆ, ಅದು ಸ್ವಲ್ಪ ನಿಮಗೆ ಡಿಫ್ರೆಂಟ್ ಕಾಣುತ್ತೆ. ಆಮೇಲೆ ಅದ್ರ ಜೊತೆಗೆ ನಾವು ಗ್ರೀನ್ ಫಾಡರ್ ಜೊತೆಗೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತೀವಿ ದನಗಳಿಗೆ. ಅದನ್ನು ಹಾಕೋದ್ರಿಂದ ಸ್ವಲ್ಪ ಅರ್ಧ ಲೀಟ್ರಿಂದ ಲೀಟ್ರ್ವರೆಗೂ ಹಾಲಿನ ಇಳುವರಿ ಜಾಸ್ತಿ ಆಗಿದೆ. ನಾವು ಕಂಪ್ನೀಲಿ ವರ್ಕ್ ಮಾಡಬೇಕಾದ್ರೆ ಒಂದು 2-3 ವರ್ಷ ಒಂದು ಕಂಪ್ನೀಲಿ ಮಾಡಿದೆ, ಆಮೇಲೆ 1 ವರ್ಷ ಒಂದು ಕಂಪ್ನೀಲಿ ಮಾಡಿದೆ. ಆಮೇಲೆ ಪ್ರೆಸೆಂಟ್ಲಿ ಪ್ರಿವಿಯಸ್ ಆಗಿ ನಾವು ಬಿಟ್ಟಿರೋದು ಕೋರಮಂಡಲ್ ಇಂಟರ್ನ್ಯಾಷನಲ್ ಕಂಪ್ನಿಯಲ್ಲಿ ಗ್ರೋಂಬರ್ ಅಂತ ಸ್ಟೋರ್ ಬರುತ್ತೆ, ಅದರಲ್ಲಿ ರಿಟೇಲ್ ಮ್ಯಾನೇಜರ್ ಆಗಿದ್ದೆ. ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನಮ್ಮ ಜಮೀನು ಇದೆ, ನಾವು ಯಾಕೆ ಮತ್ತು ಇನ್ನೊಬ್ಬರ ಕಡೆ ಕೆಲಸಕ್ಕೆ ಹೋಗ್ಬೇಕು ಅಂತ ಆ ಥರ ಒಂದು ಉದ್ದೇಶ ಬಂದಿದೆ. ನಮ್ಮ ಮಾಮ ಅವರೆಲ್ಲ ಅವರು ಹಸು ಎಮ್ಮೆ ಎಲ್ಲ ಸಾಕ್ತಿದ್ರು, ಅವ್ರನ್ನೆಲ್ಲ ನೋಡ್ಕೊತೆ ಅವರು ಸ್ವಲ್ಪ ಸಜೆಷನ್ ತೊಗೊಂಡು ನಾವು ಡೈರಿ ಸ್ಟಾರ್ಟ್ ಮಾಡ್ಬೇಕಂತ ಪ್ಲ್ಯಾನ್ ಹಾಕಿದ್ವಿ. ಫಸ್ಟಿಗೆ ಬಂದಿದ್ದೆ ಕಲ್ಲಂಗಡಿ. ಇದೇ ಪ್ಲಾಟಲ್ಲಿ ಮೇವಿನ ಬೆಳೆ ಇರ್ತಿದ್ದಿಲ್ಲ, ಯಾವುದು ನಾವು ಹೈನುಗಾರಿಕೆನೂ ಮಾಡಿರಲಿಲ್ಲ. ಪ್ಲಸ್ಟು ನಾವು ಕಲ್ಲಂಗಡಿ ಹಾಕಿದ್ವಿ ಸರ್. ಸ್ವೀಟ್ಸು ಇದ್ರದ್ದು ಸಿಂಜೆಂಟಾ ಕಂಪ್ನಿದು ಶುಗರ್ ಕ್ವೀನ್ ಅಂತೇಳಿ, ಅದು 2 ಕ್ರಾಪ್ ನಾವು ಕಲ್ಲಂಗಡಿ ತೆಗೆದ್ವಿ. ಕಲ್ಲಂಗಡಿ ತೆಗೆದ ನೆಕ್ಸ್ಟನ್ನ ಅದೇ ದುಡ್ಡು ಯುಟಿಲೈಸ್ ಮಾಡಿಕೊಂಡು ಸ್ವಲ್ಪ ನಾವು ಆಡು ಮೇಕೆ ಅದೆಲ್ಲ ತಂದ್ವಿ. ಅದನ್ನೇ ಅದೇ ಥರ ಬೆಳೆಸ್ತಾ ಸ್ವಲ್ಪ ಎಮ್ಮೆ ಮಾಡೋಣ ಅಂಥೇಳಿ ನಮ್ಮ ಮಾಮ ಅವ್ರ ಸಜೆಷನ್ ತೊಗೊಂಡು ಸ್ವಲ್ಪ ಈಗೆಲ್ಲ ಅದು ಶೆಡ್ಡೆಲ್ಲ ಮಾಡಿ ಎಮ್ಮೆ ತಂದಿದ್ವಿ. ಸರ್ ನಮ್ಮ ಹತ್ರ ಇವಾಗ ಜಾಫ್ರಾಬಾದಿ ಒಂದೈತೆ, ಮುರ್ರಾ 2 ವೆರೈಟಿ ಇದೆ. ಆಮೇಲೆ ಕಂಗ್ರಾಳಿ ಅಂತ ಒಂದು ಬರುತ್ತೆ, ಸ್ವಲ್ಪ ಮುರ್ರಾ ಮಿಕ್ಸ್ ಥರ, ಜವಾರಿಲಿ ಮುರ್ರಾ ಮಿಕ್ಸ್ ಥರ ಅದೊಂದಿದೆ. ಆಮೇಲೆ ಜವಾರಿ 2 ಇದೆ ಸರ್. ಇವಾಗ ಪ್ರೆಸೆಂಟ್ಲಿ ಒಂದು 2 ಹಾಲಿಂದು ಮಿಲ್ಕಿಂಗ್ ಸ್ಟಾರ್ಟ್ ಇದೆ. ಆಮೇಲೆ ಉಳ್ಕಿದ್ದೆಲ್ಲ ಪ್ರೆಗ್ನೆಂಟಿ ಕ್ಯಾರಿ ಇದೆ. ಇನ್ನೊಂದು 2 ಅಥವಾ 3 ತಿಂಗಳಲ್ಲಿ ಎಲ್ಲ ಮಿಲ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ಎಮ್ಮಿಂದ ಒಂದು 14-15 ಲೀಟ್ರ್ ಎಕ್ಸೆಪ್ಟ್ ಮಾಡ್ತಿದ್ವಿ ಸರ್. ಅದನ್ನ ಇವಾಗ ಪ್ರೆಸೆಂಟ್ಲಿ ಏನೋ ಒಂದು 2 ಹೆಂಡ್ತಿದೆಯಲ್ಲ, ಒಂದು ಜವಾರಿ ಇದೆ, ಅದರೊಂದು 3-4 ಲೀಟ್ರ್ ಬರುತ್ತೆ ಸರ್ ಒನ್ ಟೈಮಿಗೆ. ಪರ್ ಡೇಗಾದರೆ ಒಂದು 7-8 ಲೀಟ್ರ್ ಆಗ್ಬೋದು. ಆಮೇಲೆ ಮುರ್ರಾ ಇದು ಒಂದು 3 ಮಂತ್ಸ್ ಕ್ಯಾರಿ ಇದೆ ಸರ್. ಇದು ಅದರಿಂದ ಒಂದು 4 ಲೀಟ್ರ್ ಇದೆ ಸರ್ ಇವಾಗ ಪ್ರೆಸೆಂಟ್ಲಿ ಪರ್ ಡೇಗೆ. ಆಮೇಲೆ ಅವು ಎಲ್ಲ ಹೇಳಿದ್ರೆ ಸ್ವಲ್ಪ ಇಲ್ಲೇ ಲೋಕಲ್ ಗೋಕಾಕಲ್ಲೇ ನಾವು ಮಾರ್ಕೆಟಿಂಗ್ ಮಾಡಬೇಕು, ಹೋಮ್ ಡೆಲಿವರಿ ಕೊಡಬೇಕು, ಸ್ವಲ್ಪ ಹೈಜಿನಿಕ್ ಥರ ಪ್ಲ್ಯಾನಿಂಗ್ ಇದೆ. ಸ್ವಲ್ಪ ವಿದೌಟ್ ಹ್ಯಾಂಡ್ ಟಚ್, ಸ್ವಲ್ಪ ಪಬ್ಲಿಕ್ಕಿಗೆ ಜೆನ್ಯೂನು ಮತ್ತು ವಾಟರ್ ಮಿಕ್ಸ್ ಇಲ್ಲದೇ ಇರೋ ಮಿಲ್ಕ್ ಕೊಡ್ಬೇಕಂತ ಸ್ವಲ್ಪ ಪ್ಲ್ಯಾನಿಂಗ್ ಇದೆ. ಅದಕ್ಕೆ ಅವೆಲ್ಲ ನಮ್ಮದು ಡೆಲಿವರಿ ಆದಮೇಲೆ ಹಾಲಿನ ಉತ್ಪನ್ನ ಸ್ಟಾರ್ಟ್ ಆದಮೇಲೆ ಅದನ್ನ ಕೊಡಬೇಕಂತ ಪ್ಲ್ಯಾನಿಂಗ್ ಇದೆ ನಮ್ಮದು. ಹಾಂ ಸರ್, ನಮ್ಮದು ಆಡು ಬಂದುಬಿಟ್ಟು ಉಸ್ಮಾನಾಬಾದಿ ಲೋಕಲ್ ಬ್ರೀಡು 2 ಮಿಕ್ಸ್ ಇದೆ ಅದರಲ್ಲಿ. ಅವು ಒಂದು 14-15 ಇದೆ ಸರ್ ಇವಾಗ ಪ್ರೆಸೆಂಟ್ಲಿ. ಎಲ್ಲ ಲಾಕ್ಡೌನಲ್ಲಿ ಎಲ್ಲ ಹೊತ್ತು ಮರಿ ಆಮೇಲೆ ಟಗರೆಲ್ಲ ಇತ್ತು, ಅದನ್ನೆಲ್ಲ ಲಾಕ್ಡೌನಲ್ಲಿ ಕೊಟ್ವಿ. ಆಮೇಲೆ ಇವಾಗ ಪ್ರೆಸೆಂಟ್ಲಿ ಇರೋದು ಮದರ್ ಗೋಡ್ಸ್ ಅಷ್ಟೇ ಇರೋದು. ಇವಾಗ ಜವಾರಿ ಇದೆ. ಅದರಿಂದ ಮರಿ ಬಂದರೆ ನಾವು ಹೊತ್ತು ಮರಿ ಬಂದರೆ ಒಂದು 3-4 ತಿಂಗಳು ಅದನ್ನ ಮೇಂಟೈನ್ ಮಾಡಿ ಮಾರ್ಕೆಟಿಗೆ ಕೊಡ್ತೀವಿ. ಮದರ್ ಗೋಡ್ಸ್ ಅಥವಾ ಹೆಣ್ಮರಿ ಏನಾದರೂ ಹೇಳಿದ್ರೆ ಅದನ್ನ ನಾವೇ ಅದನ್ನ ರೇರಿಂಗ್ ಮಾಡಿಕೊಂಡು ಇಲ್ಲೇ ಎಲ್ಲ ಮೇವು ಅದು ಇದೆಲ್ಲ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ತೀವಿ ಸರ್. ಅದನ್ನು ನಾವೇ ಇಟ್ಕೋತೀವಿ. ಅದನ್ನು ಮತ್ತೆ ಅದೇ ಥರ ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸರ್. ಅದು ಸರ್ ನಮ್ಮದು ನಾವು ಇವಾಗ ಲೋಕಲ್ ಮಾರ್ಕೆಟಿಗೆ ಬಿಟ್ಟರೆ ನಮಗೆ ATM ಥರ ಸರ್. ಅದು ಆಗಲಿ ನೀವು ಅಂದಂಗೆ ಒಂದು ಕ್ಯಾಶ್ ನಮ್ಮ ಜೇಬಲ್ಲಿ ಇದ್ದಂಗೆ. ನಮಗೆ ಸ್ವಲ್ಪ ಒಂದು 500 ಹೆಚ್ಚಿಗೆ ಆಗಲಿ 500 ಕಡಿಮೆ ಆಗಲಿ ಬೇಗನೆ ಮಾರಿಬಿಡುತ್ತೆ ಅದು. ಇವಾಗ ಅದು ಜಮ್ನಾಪಾರಿ ಸೋಜತ್ತು ಅವೆಲ್ಲ ಸಿಗುತ್ತೆ ಸರ್ ಇಲ್ಲಿ. ಅದು ಸಣ್ಣ ಒಂದು 3 ತಿಂಗಳ ಮರಿಗೆ ಒಂದು 10,000 ಅಂತಾರೆ ಅವರು. ಅದಕ್ಕೆ ಅದನ್ನು ಒಂದು ಚೆನ್ನಾಗಿರೋ ಒಂದು ಗಂಡು ಮರಿನ ತಂದು ನಾವು ಒಂದು ಬೀಜದ ಇದ್ರ ಹೋದ ಥರ ಒಂದು ಮೇಂಟೈನ್ ಮಾಡ್ಬೇಕಂತ ಪ್ಲ್ಯಾನು ಇದೆ. ಅದು ಮದರ್ ಗೋಡ್ಸ್ ಎಲ್ಲ ಜವಾರಿ, ಒಂದು ಗಂಡು ಮೇಕೆ ಸೋಜತ್ ಅಥವಾ ಅದು ಜಮ್ನಾಪಾರಿ ಒಂದು ತರಬೇಕಂತ ಪ್ಲ್ಯಾನಿಂಗ್ ಇದೆ ಸರ್. ಆಮೇಲೆ ನಮ್ಗೆ ಅದೇ ಬ್ರೀಡ್ ಯಾಕೆ ಬೇಕಂತಂದರೆ ನಮಗೆ ಲೋಕಲ್ ಮಾರ್ಕೆಟಿಗೆ ಅದು ಸೆಟ್ ಆಗುತ್ತೆ ಸರ್, ಬೇಗನೆ ಸೋಲ್ಡ್ ಆಗುತ್ತೆ. ಇಲ್ಲ ಸರ್, ಅದ್ರದ್ದು ಹಾಲೆಲ್ಲ ನಾವು ಮರಿಗೆ ಬಿಟ್ಟಿರ್ತೀವಿ. ಹೊತ್ತು ಮರಿ ಆದರೆ ಅದಕ್ಕೆ ಕೊಡಿಸ್ತೀವಿ. ಹೆಣ್ಮರಿ ಆದರೆ ಸ್ವಲ್ಪ ಒಂದು 2-3 ತಿಂಗಳು ಇದು ಮಾಡಿ ಆಮೇಲೆ ಅದು ಇಲ್ಲಿ ಎಲ್ಲ ಗುಡ್ಡಕ್ಕೆ ಮೇಸಕ್ಕೆ ಬಿಡ್ತೀವಿ. ಅದನ್ನು ನಮ್ಮ ಲೇಬರ್ ಇದ್ದಾರೆ, ಅದನ್ನ ಲೇಬರ್ ತೊಗೊಂಡು ಅದನ್ನ ಮೇಸಕ್ಕೆ ಹೋಗಿರ್ತಾರೆ. ಅದ್ರ ಜೊತೆಗೆ ಅವು ಹೋಗಿರುತ್ತೆ. ಗಂಡು ಮರಿ ಆದಷ್ಟೇ ನಾವು ಏನು ಮಾಡ್ತೀವಿ, ಗುಡ್ಡಕ್ಕೆಲ್ಲ ಮೇಸಕ್ಕೆ ಬಿಡೋಲ್ಲ, ಅವನ್ನ ಇಲ್ಲೇ ಇರ್ತವೆ. ಅವಕ್ಕೆ ನಾವೆಲ್ಲ ಸ್ವಲ್ಪ 2 ಟೈಮ್ ಮೇವು ಕೊಡ್ತೀವಿ. ಆಮೇಲೆ ಒಂದು 2 ಟೈಮು ಕೈ ತಿಂಡಿ ಅಂತ ಹಾಕ್ತೀವಿ. ಗೋವಿನ ಜೋಳ ಬರುತ್ತೆ, ಹತ್ತಿಕಾಳು ಹಿಂಡಿ ಹಾಕ್ತೀವಿ. ಗಂಡು ಮರಿ ಒಂದು 3-4 ತಿಂಗಳಾದರೆ ನಾವು ಇಲ್ಲೇ ಬಂದು ಹೋಗ್ತಾರೆ. ಆದರೆ ನಮ್ಗೆ ಇಲ್ಲಿ ಯಾವ ಕೊಡಲಿಲ್ಲ ಅಂತಂದರೆ ನಮ್ಮ ಇಲ್ಲಿ ಲೋಕಲ್ ಗೋಕಾಕ್ ಮಾರ್ಕೆಟಿಗೆ ಗುರುವಾರ ಮಾರ್ಕೆಟ್ ಆಗುತ್ತೆ, ಅಲ್ಲೇ ಗುರುವಾರ ಮಾರ್ಕೆಟಿಗೆ ಕೊಡ್ತೀವಿ ಸರ್. ಅದನ್ನ ಒಂದು 3-4 ತಿಂಗಳ ಮರಿ ಒಂದು 4,000-5,000 ರೂಪಾಯಿವರೆಗೂ ಹೋಗುತ್ತದೆ.